ಕಾವೇರಿ ಆರತಿ ಹೆಸರಲ್ಲಿ ಸಾರ್ವಜನಿಕ ಹಣದ ಲೂಟಿ ಮತ್ತು ಸರ್ಕಾರದ ಅವೈಜ್ಞಾನಿಕ ನಡೆಯನ್ನು ಖಂಡಿಸಿ ಜನವಾದಿ ಮಹಿಳಾ ಸಂಘಟನೆ ಮತ್ತು ಪ್ರಾಂತ ರೈತ ಸಂಘ ಮಳವಳ್ಳಿ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದರು. ಮಳವಳ್ಳಿ ಪಟ್ಟಣದ ಸಾರಿಗೆ ಬಸ್ ನಿಲ್ದಾಣದ ಮುಂಭಾಗ ಪ್ರಾಂತ ರೈತ ಸಂಘದ ಅಧ್ಯಕ್ಷ ಭರತ್ ರಾಜ್ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಈ ವೇಳೆ ಪ್ರಾಂತ ರೈತ ಸಂಘದ ಅಧ್ಯಕ್ಷ ಭರತ್ ರಾಜ್ ಮಾತನಾಡಿ, ಜಿಲ್ಲೆಯ ಹಳ್ಳಿಗಳಿಗೆ ಕುಡಿಯಲು ಶುದ್ಧವಾದ ಕಾವೇರಿ ನೀರಿಲ್ಲ ಹಾಗೂ ಮಳವಳ್ಳಿ ತಾಲೂಕಿನ ರೈತರ ಜಮೀನುಗಳಿಗೆ ವ್ಯವಸಾಯ ಮಾಡಲು ಸಮರ್ಪಕವಾಗಿ ನೀರು ಕೊಡಲು ಸಾಮರ್ಥ್ಯವಿಲ್ಲದ ಸರ್ಕಾರ ಕಾವೇರಿ ಆರತಿ ಹೆಸರಲ್ಲಿ ಸಾರ್ವಜನಿಕರ 92 ಕೋಟಿ ಹಣವನ್ನು ದುಂದುವೆಚ್ಚ ಮಾಡುತ್ತಿರುವುದರ ಹಿಂದೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಹಣದ ಲೂಟಿಗೆ ರಹದಾರಿಯಾಗಿದೆ ಎಂದು ಆರೋಪಿಸಿದರು. ಪ್ರತಿಭಟನೆಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷ ಎನ್ಎಲ್ ಭರತ್ ರಾಜ್, ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೇವಿ, ಜಿಲ್ಲಾ ಕಾರ್ಯದರ್ಶಿ ಸುಶೀಲ, ಅಧ್ಯಕ್ಷರಾದ ಡಿಕೆ ಲತಾ, ಜಯಶೀಲ, ಕರ್ನಾಟಕ ಪ್ರಾಂತ ರೈತ ಸಂಘದ ಗುರುಸ್ವಾಮಿ, ಎಎಲ್ ಶಿವಕುಮಾರ್, ಚಿಕ್ಕಸ್ವಾಮಿ, ವಿಶ್ವಕಂಠ, ಮಹದೇವಮ್ಮ, ಮಹಾದೇವು, ಎಂಇ ಇತರರು ಉಪಸ್ಥಿತರಿದ್ದರು. ನಾವು ಮಳವಳ್ಳಿಯ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸ್ತಾ ಇರತಕ್ಕಂಥ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಕೆಆರ್ಎಸ್ನಲ್ಲಿ ರಾಜ್ಯ ಸರ್ಕಾರ ಕಾವೇರಿ ಆರತಿಯ ಹೆಸರಿನಲ್ಲಿ ಸಾರ್ವಜನಿಕರ ಹಣವನ್ನು 92 ಕೋಟಿ ರೂಪಾಯಿ ಸಾರ್ವಜನಿಕರ ಹಣವನ್ನು ದುಂದುವೆಚ್ಚ ಮಾಡಲಿಕ್ಕೆ ಹೊರಟಿದೆ. ನಾವು ಕೇಳ್ತಾ ಇದ್ದೀವಿ, ಈ 92 ಕೋಟಿ ರೂಪಾಯಿ ಹಣವನ್ನು ನೀವು ಸಾರ್ವಜನಿಕರ ಹಣವನ್ನು ಖರ್ಚು ಮಾಡೋದ್ರ ಮುಖಾಂತರವಾಗಿ ಮಂಡ್ಯ ಜಿಲ್ಲೆಯ ರೈತರಿಗೆ, ಮಂಡ್ಯ ಜಿಲ್ಲೆಯ ಕೃಷಿ ಕೂಲಿಕಾರರಿಗೆ, ಮಂಡ್ಯ ಜಿಲ್ಲೆಯ ಇತರ ನಾಗರಿಕರಿಗೆ ಯಾವ ರೀತಿಯಾದಂತಹ ಅನುಕೂಲತೆಯನ್ನು ನೀವು ಕಲ್ಪಿಸಲಿಕ್ಕೆ ಅಂತ ಇವತ್ತು ನಾವು ಪ್ರಶ್ನೆಯನ್ನು ಮಾಡ್ತಾ ಇದ್ದೀವಿ. ಈ ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂತಹ ಹಲವಾರು ಸರ್ಕಾರಿ ಶಾಲೆಗಳಿಗೆ ಮೇಸ್ಟ್ರುಗಳನ್ನ ಹಾಕಲಿಕ್ಕೆ ಯೋಗ್ಯತೆ ಇಲ್ಲ, ಸರ್ಕಾರಿ ಕಟ್ಟಡಗಳನ್ನ ದುರಸ್ತಿ ಮಾಡಲಿಕ್ಕೆ ಯೋಗ್ಯತೆ ಇಲ್ಲ, ಸರ್ಕಾರಿ ಶಾಲೆಗಳಲ್ಲಿ ಶೌಚಾಲಯಗಳನ್ನ ಮಾಡಲಿಕ್ಕೆ ಯೋಗ್ಯತೆ ಇಲ್ಲ. ಅದಲ್ಲದೆ ಹಲವಾರು ಪಟ್ಟಣಗಳಲ್ಲಿ, ಪ್ರಮುಖ ಹಳ್ಳಿಗಳಲ್ಲಿ ಸಾರ್ವಜನಿಕವಾದಂತಹ ಒಂದು ಶೌಚಾಲಯಗಳನ್ನ ಕಲ್ಪಿಸಿಕೊಳ್ಳಲಿಕ್ಕೆ ಯೋಗ್ಯತೆ ಇಲ್ಲ. ಆದರೆ ಕಾವೇರಿ ಆರತಿ ಹೆಸರಿನಲ್ಲಿ 92 ಕೋಟಿ ರೂಪಾಯಿ ಹಣವನ್ನು ಖರ್ಚು ಮಾಡಲಿಕ್ಕೆ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಹೇಳುತ್ತೆ, ನಾವು ಗ್ಯಾರಂಟಿ ಯೋಜನೆಗಳನ್ನ 5 ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದೀವಿ. ಆ 5 ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿರೋದ್ರಿಂದ ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿಕ್ಕೆ ನಮ್ಮ ಹತ್ರ ಹಣ ಇಲ್ಲ, ಸರ್ಕಾರಿ ನೌಕರರಿಗೆ ಸಂಬಳ ಕೊಡ್ಲಿಕ್ಕೆ ಇವತ್ತು ನಮಗೆ ಕಷ್ಟ ಆಗಿದೆ ಅಂತ ಹೇಳ್ತಕ್ಕಂತಹ ರಾಜ್ಯ ಸರ್ಕಾರ 92 ಕೋಟಿ ರೂಪಾಯಿನ ವಿನಾಕಾರಣ ಯಾತಕ್ಕಾಗಿ ಖರ್ಚು ಮಾಡ್ತಾ ಇದ್ದಾರೆ ಅಂತೇಳಿ ಇವತ್ತು ಅವ್ರನ್ನ ಪ್ರಶ್ನೆಯನ್ನ ಮಾಡಬೇಕಾಗುತ್ತೆ. ಆಸ್ಪತ್ರೆಗಳಲ್ಲಿ ಒಂದು ಸರಿಯಾದಂತ ರೀತಿಯಲ್ಲಿ ಚಿಕಿತ್ಸೆ ಸಿಗ್ತಾ ಇಲ್ಲ, ಔಷಧಿ ಸಿಗ್ತಾ ಇಲ್ಲ ಅಲ್ಲಿ. ಆದ್ರೆ ಈ 92 ಕೋಟಿ ರೂಪಾಯಿನ ಕಾವೇರಿ ಆರತಿ ಹೆಸರಲ್ಲಿ ಖರ್ಚು ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಮಳವಳ್ಳಿ ತಾಲೂಕು ಅದರಲ್ಲೂ ಕೆಆರ್ಎಸ್ನ ಕೊನೆ ಭಾಗದಲ್ಲಿರ್ತಕ್ಕಂಥ ಒಂದು ತಾಲೂಕಿದು. ಇಲ್ಲಿರ್ತಕ್ಕಂಥ ರೈತರುಗಳಿಗೆ, ಅವರ ಜಮೀನುಗಳಿಗೆ ನೀರನ್ನ ಕೊಡ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಡೆಸ್ತಾ ಇಲ್ಲ. ಈ ಬೇಸಿಗೆಯಲ್ಲಿ ಎಷ್ಟೋ ಕಬ್ಬು, ಬೇರೆ ಬೇರೆ ರೀತಿಯಂಥ ಬೆಳೆಗಳು ಇವತ್ತಿಲ್ಲ ಒಣಗಿ ಹಾಳಾಗ್ತಾ ಇದೆ. ಆ ಒಣಗಿ ಹಾಳಾಗ್ತಾ ಇರ್ತಕ್ಕಂಥದನ್ನ ಬೆಳೆಗಳ ರಕ್ಷಣೆ ಮಾಡಲಿಕ್ಕೆ ನೀರನ್ನ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇಲ್ಲ. ಕಾಲುವೆಗಳನ್ನ ದುರಸ್ತಿ ಮಾಡ್ತಾ ಇಲ್ಲ. ಅಲ್ಲೋ ಇಲ್ಲೋ ಒಂದು ಮಾಡ್ತಾ ಇರ್ತಕ್ಕಂಥ ಕಾಲುವೆಗಳ ದುರಸ್ತಿಗಳು ಬಹಳ ಕಳಪೆ ಕಾಮಗಾರಿಯಿಂದ ಕೂಡಿವೆ. ಕಳಪೆ ಕೆಲಸಗಳು ನಡೀತಾ ಇದೆ. ಇಲ್ಲೊಂದು ನಡೀತಾ ಇರ್ತಕ್ಕಂಥ ರಸ್ತೆಗಳು ಸಹ ಇವತ್ತು ಕಳಪೆ ಕಾಮಗಾರಿಗಳಾಗಿ ನಡೀತಾ ಇದೆ. ಹಾಗಾಗಿ ಗುಣಮಟ್ಟದ ರಸ್ತೆಗಳನ್ನು ಮಾಡ್ತಕ್ಕಂಥದ್ದಾಗಲಿ, ಗುಣಮಟ್ಟದ ಕಾಲುವೆಗಳನ್ನು ದುರಸ್ತಿ ಮಾಡ್ತಕ್ಕಂಥದ್ದಾಗಲಿ ಈ ಪ್ರಯತ್ನವನ್ನ ಮಾಡೋದನ್ನ ಬಿಟ್ಟು ಉತ್ತರ ಪ್ರದೇಶದಿಂದ ಈ ಒಂದು ಕರ್ನಾಟಕದಲ್ಲಿರ್ತಕ್ಕಂತಹ ಪುರೋಹಿತರ ಮೇಲೆ ಅವರಿಗೆ ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ. ಹಾಗಾಗಿ ಉತ್ತರ ಪ್ರದೇಶದಿಂದ ಪುರೋಹಿತರುಗಳನ್ನ ಕರೆಸಿ ಕಾವೇರಿ ಆರತಿಯನ್ನ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಈ ರಾಜ್ಯ ಸರ್ಕಾರದಂತಹ ಮಂತ್ರಿಗಳು, ಶಾಸಕರುಗಳು ಅಲ್ಲಿ ತಮ್ಮಗಳ ಉತ್ಸವ ಮಾಡಿಕೊಂಡು ತಾವು ಮೆರೆಯೋದ್ರ ಮುಖಾಂತರವಾಗಿ ಸಾರ್ವಜನಿಕರ ಹಣವನ್ನು ಅವರು ಮುಂದುವರಿಕೆ ಮಾಡಲಿಕ್ಕೆ ಏನು ಹೊರಟಿದ್ದೀರೋ ಈ ಘಟನೆಯನ್ನ, ಈ 92 ಕೋಟಿ ರೂಪಾಯಿ ಸಾರ್ವಜನಿಕರ ಹಣವನ್ನೇನು ಮುಂದುವರಿಕೆ ಮಾಡ್ತಾ ಇದ್ದಾರೋ ಅದನ್ನ ಕರ್ನಾಟಕ ಪ್ರಾಂತ ರೈತ ಸಂಘಟನೆ ನಾವು ಖಂಡಿಸ್ತೀವಿ. ಆ ಖಂಡಿಸಿ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೀವಿ. ನಾವು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ನಾವು ಈ ಒಂದು ನೀವು
ಕಾವೇರಿ ಆರತಿ ಹೆಸರಿನಲ್ಲಿ ನಡೆಸ್ತಾ ಇರತಕ್ಕಂತ ಆ ಒಂದು ಕಾರ್ಯಕ್ರಮವನ್ನು ನೀವು ರದ್ದು ಮಾಡಬೇಕು. ಆ ರದ್ದು ಮಾಡೋದ್ರ ಮುಖಾಂತರವಾಗಿ ಈ ಜಿಲ್ಲೆಯ ಜನರಿಗೆ ನಿಜವಾಗ್ಲೂ ನಿಮಗೆ ಕಾಳಜಿ ಇದ್ರೆ ಕುಡಿಯೋಲಿಕ್ಕೆ ಶುದ್ಧವಾದಂತ ಕಾವೇರಿ ನೀರನ್ನ ಕೊಡಿ. ಶುದ್ಧವಾದಂತ ಕಾವೇರಿ ನೀರನ್ನ ಕೊಡ್ಲಿಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. 6ನೇ ಹಂತದ ಇವತ್ತು ಬೆಂಗಳೂರಿಗೆ 6ನೇ ಹಂತದಲ್ಲಿ ಇವತ್ತು ನೀರು ಹೋಗ್ತಾ ಇದೆ, ಕುಡಿಯೋ ನೀರು ಹೋಗ್ತಾ ಇದೆ. ಅದೇ ಬೇಕು. ಕರ್ನಾಟಕ ಪ್ರಾಂತ ರೈತ ಸಂಘ ಜಿಂದಾಬಾದ್, ಜನವಾದಿ ಮಹಿಳಾ ಸಂಘಟನೆ ಜಿಂದಾಬಾದ್. ಕಾವೇರಿ ಆರತಿ ಹೆಸರಿನಲ್ಲಿ ನಡೆಯುವ ದುಂದುವೆಚ್ಚ ಬೇಡವೇ ಬೇಡ. ಜಿಲ್ಲೆಯ ಜನತೆಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡಲು ವಿಫಲವಾಗಿರತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಕರ್ನಾಟಕ ಪ್ರಾಂತ ರೈತ ಸಂಘ ಜಿಂದಾಬಾದ್, ಜನವಾದಿ ಮಹಿಳಾ ಸಂಘಟನೆ ಬೇಕು. ಕಾವೇರಿ ಆರತಿ ಹೆಸರಿನಲ್ಲಿ ನಡೀತಾ ಇರತಕ್ಕಂಥ ದುಂದುವೆಚ್ಚ ಬೇಡವೇ ಬೇಡ. ಕಾವೇರಿ ಆರತಿ ಹೆಸರು